ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 10 ಗಮನಿಸಿ. ಇದು ಅಥವಾ ಪ್ರಶ್ನೆ. 10ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇದೆ. 3 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ಶುಭ್ರ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆಯ ಬದಲಾವಣೆಯಾಗುತ್ತದೆ ಏಕೆ? ವಿವರಿಸಿ. ಈಗ ಶುಭ್ರ ಆಕಾಶದಲ್ಲಿ ನಕ್ಷತ್ರಗಳ ಸ್ಥಾನ ಏನಿದೆ ಅದರ ತೋರಿಕೆಯಲ್ಲಿ ಬದಲಾವಣೆಯಾಗುತ್ತದೆ ಏಕೆ? ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆಯ ಬದಲಾವಣೆಯಾಗುತ್ತದೆ ಏಕೆ? ಯಾಕೆಂದ್ರೆ ವಾಯುಮಂಡಲದಲ್ಲಿ ವಕ್ರೀಭವನದ ಪರಿಣಾಮದಿಂದ ಈ ವಿದ್ಯಮಾನ ಗೋಚರಿಸುತ್ತೆ. ಅಂದ್ರೆ ನಕ್ಷತ್ರ ಒಂದ್ ಕಡೆ ಇದ್ರೆ ಅದು ನಮ್ಗೆ ಕಾಣೋದು ಬೇರೆ ಕಡೆ, ಅಂದ್ರೆ ಅದರ ಸ್ಥಾನದಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಯಾಕೆ ಅಂದ್ರೆ ವಾಯುಮಂಡಲದಲ್ಲಿ ವಕ್ರೀಭವನದ ಪರಿಣಾಮದಿಂದ ಈ ವಿದ್ಯಮಾನ ಗೋಚರಿಸುತ್ತದೆ. ನೀವು ಟ್ರೈ ಮಾಡಿ ನೋಡಿ. ಒಂದ್ ಬಕೆಟ್ ಅಲ್ಲಿ ನಿಮ್ಮ ಬೆರಳನ್ನ ಅದ್ದೆ ನೋಡಿದ್ರೆ ಮತ್ ಈ ಕಡೆ ಮತ್ತೊಂದು ಕಡೆಯಿಂದ ನೀವು ನಿಮ್ಮ ಬೆರಳನ್ನ ನೋಡಿದ್ರೆ ಆ ಬೆರಳಿನ ದಿಕ್ಕು ನೀವು ಹಾಕಿರೋ ಬೆರಳೇ ಬೇರೆ ಕಡೆ, ಆ ಬೆರಳು ಕಾಣ್ತಾ ಇರೋದೇ ಬೇರೆ ಕಡೆ ಆಗುತ್ತೆ. ಯಾಕೆ ಅಂದ್ರೆ ಬೆಳಕಿನ ವಕ್ರೀಭವನ ಕಾರಣ. ಇಲ್ಲಿ ಕೂಡ ವಾತಾವರಣದಲ್ಲಿ ಬೇರೆ ಬೇರೆ ಲೇಯರ್ಗಳು, ಪದರಗಳಿರ್ತವೆ ಅಲ್ವಾ? ಅವೆಲ್ಲದರ ವಕ್ರೀಭವನ ಸೂಚ್ಯಂಕ ಬೇರೆ ಬೇರೆ ಇರ್ತದೆ. ಈ ಕಾರಣದಿಂದ ವಾಯುಮಂಡಲದಲ್ಲಿ ವಕ್ರೀಭವನ ಉಂಟಾಗ್ತದೆ. ವಾಯುಮಂಡಲದಲ್ಲಿ ವಕ್ರೀಭವನದ ಪರಿಣಾಮದಿಂದ ಈ ವಿದ್ಯಮಾನ ಗೋಚರಿಸುತ್ತದೆ. ಹಾಗಿದ್ರೆ ವಕ್ರೀಭವನ ಅಂದ್ರೆ ಏನು ಅಂತ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರ್ತಾ ಇದ್ರೆ ಆ ಬೆಳಕು ಬಾಗುತ್ತೆ, ಅಥವಾ ಬೆಳಕಿನ ಪ್ರಸರಣ ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತೆ. ಆಕ್ಚುಲ್ ಆಗಿ ಬೆಳಕು ಹೀಗೆ ಸ್ಟ್ರೇಟ್ ಆಗಿ ಹೋಗ್ಬೇಕಿತ್ತು, ಆದ್ರೆ ಬೆಳಕು ಬಾಗ್ತಾ ಇದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ. ಇದನ್ನ ಏನಂತ ಕರಿತೀವಿ? ವಕ್ರೀಭವನ ಅಂತ ಕರಿತೀವಿ. ಈ ಕಾರಣದಿಂದ ಇದೇ ರೀತಿ ಈಗ ನಕ್ಷತ್ರದಿಂದ ಬೆಳಕು ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಇದು ಬೇರೆ ಬೇರೆ ವಾಯುಮಂಡಲದ ಪದರವನ್ನ ದಾಟ್ಕೊಂಡು ಬರಬೇಕು. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಇದು ಈ ರೀತಿ ಅದರ ಬೆಳಕಿನ ವಕ್ರೀಭವನದ ಕಾರಣದಿಂದ ಅದರ ತೋರಿಕೆಯ ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆಯ ಬದಲಾವಣೆ ಆಗುತ್ತೆ. ನಕ್ಷತ್ರದಿಂದ ಬರುವ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗುತ್ತದೆ. ಇದು ಲಂಬದ ಕಡೆಗೆ ಬಾಗುತ್ತದೆ. ಇದರಿಂದಾಗಿ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ. ಭೂಮಿಯಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸುತ್ತದೆ. ಇದೇ ವಕ್ರೀಭವನದ ಕಾರಣದಿಂದ ಈ ರೀತಿಯಾಗಿ ನಕ್ಷತ್ರದ ಸ್ಥಾನದ ತೋರಿಕೆಯ ಬದಲಾವಣೆ ಆಗುವಂಥದ್ದು. ಥ್ಯಾಂಕ್ ಯು.